ವೆಲ್ಕಮ್ ಬ್ಯಾಕ್ ಟು ಮನೆ ಮಾತು ವಿತ್ M ಎಂ ಸ್ಕ್ವೇರ್. square. ಇವತ್ತು ಏನ್ ಸ್ಪೆಷಲ್ ಗೊತ್ತಾ? ನಮ್ಮ ಮಮ್ಮಿ ಬಿಳಿಯೊಳಗೆ ಮಾಡ್ತೀನಿ ಅಂದ್ರು, ಜೊತೆಗೆ ನಮ್ಮ ಅಕ್ಕ ಕೋಫ್ತಾ ಮಾಡ್ತೀನಿ ಅಂತ ಬಂದ್ಲು. ಸೊ ಇವೆರಡ್ರ ಕಾಂಬಿನೇಷನ್ ಹೆಂಗಾಗತ್ತೆ? ಈಗ ಒಂದ್ ಸೋರೆಕಾಯಿನ ಫುಲ್ ತುರ್ಕೊಂತಾ ಇದೀನಿ. ಈಗ ತುರ್ಕೊಂಡಿದ್ ಸೋರೆಕಾಯಿನ ಅಷ್ಟು ಚಂದ ಮಾಡಿ ಹಿಂಡ್ಕೊಂಡು ನೀರ್ ಸಪ್ರೇಟು ಇದು ಸಪ್ರೇಟ್ ಹಾಕೊಳ್ಳಿ. ಇದಕ್ಕೆ ಈಗ ಏನೇನ್ ಬೇಕು ಅಂದ್ರೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಇದನ್ನೆಲ್ಲ ರುಬ್ಕೋಬೇಕು. ಒಂದೊಂದಾಗಿ ಎಲ್ಲ ಹಾಕ್ಬಿಟ್ಟು ಅದನ್ನು ರುಬ್ಕೊಳ್ಳಿ. ಫುಲ್ ಗ್ರೈಂಡ್ ಫುಲ್ ಪೇಸ್ಟ್ ಮಾಡ್ಕೋಬೇಕು, ಆಯ್ತಾ? ಅವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಎಲ್ಲ ಹಾಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಏನೇನು ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಎಲ್ಲ ಹಾಕಿದ್ದೀನಿ. ಅದ್ರ ಜೊತೆ ಗೋಡಂಬಿ ಹಾಕಿದ್ದೀನಿ, ಯಾಕೆಂದ್ರೆ ಅದು ಇದು ತಿಕ್ ಕನ್ಸಿಸ್ಟೆನ್ಸಿ ಬರಲಿ ಅಂತ. ಈಗ ತುರ್ಕೊಂಡಿರ್ತೀವಲ್ಲ, ತುರ್ಕೊಂಡಿರೋದಕ್ಕೆ ಖಾರ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಎಷ್ಟು ನಿಮಗೆ ರುಚಿ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ ನಾನಿಲ್ಲಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಮನೇಲಿ ಪೆಪ್ಪರ್ ಪೌಡರ್ ಇರುತ್ತಲ್ಲ, ಪೆಪ್ಪರ್ ಪೌಡ್ರು. ನಿಮ್ ಖಾರ ಬೇಕು ಅಂದ್ರೆ ಖಾರ, ಇದು ಸ್ವಲ್ಪ ಕೋಫ್ತಾ ಎಲ್ಲ ಸ್ವಲ್ಪ ಸ್ವೀಟೇ ಇರುತ್ತೆ. ಆಮೇಲೆ ಸ್ವಲ್ಪ ಗರಂ ಮಸಾಲ. ಈ ಪುಡಿಗಳೆಲ್ಲ ನಿಮ್ಗೆ ಎಷ್ಟು ನಿಮ್ ಖಾರ ಎಷ್ಟು ಬೇಕೋ ಅಷ್ಟು. ಯೂಶಲಿ ಕೋಫ್ತಾ ಅಂದ್ರೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೂ ಸ್ವಲ್ಪ ಸ್ಪೈಸಿ ಆಗಿ ಅಂತ ಸ್ವಲ್ಪ ಜಾಸ್ತಿ ಪುಡಿ ಹಾಕ್ತಾ ಇದೀವಿ. ಇದ್ರಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ, ಆಮೇಲೆ ನಾರ್ಮಲ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ, ಯಾಕಂದ್ರೆ ಕಲರಿಗೋಸ್ಕರ. ಅದನ್ನೆಲ್ಲ ಈಗ ಸ್ವಲ್ಪ ಇದನ್ನ ಓಂ ಕಾಳು ಹಾಕಿ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಇದನ್ನ ಮಾಡಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ಮೇಲೆ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕಟ್ ಮಾಡಿರೋ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಅದು ನೀವು ಬಾಲ್ಸ್ ಮಾಡುವಾಗ ಚೆನ್ನಾಗಿ ಕಾಣಿಸುತ್ತೆ ಇವಾಗ. ಆಮೇಲೆ ಇದ್ರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದ್ರೆ ಬೇಸನ್ ಯಾಕೆ ಹಾಕ್ಬೇಕು ಅಂದ್ರೆ ಅದು ಬೈಂಡಿಂಗಿಗೋಸ್ಕರ. ಆಮೇಲೆ ಹಂಗಂತ ನೀವು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಬರೀ ಕಡಲೆ ಹಿಟ್ಟು ತಿಂದಂಗೆ ಆಗುತ್ತೆ. ನೋಡ್ಕೊಂಡು ಫಸ್ಟ್ ಕಲ್ಸ್ಕೊಂಬಿಡಿ, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು, ಇನ್ನು ಸ್ವಲ್ಪ ಹೆಚ್ಚಿಗೆ ಬೇಕು ಅಂದ್ರೆ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕೊಂಡು ಕಡಲೆ ಹಿಟ್ಟು ಹಾಕೊಂಡು ಚೆನ್ನಾಗಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಾಲ್ಸ್ ಮಾಡಬೇಕು, ಆಯ್ತಾ? ಈ ಬಾಲ್ಸ್ ಮಾಡಿರೋದು ನೋಡಿ, ಹಿಂಗೆ ಆ ಕನ್ಸಿಸ್ಟೆನ್ಸಿ ಹಿಂಗಿರುತ್ತೆ. ಇಷ್ಟಿಷ್ಟು ಸಣ್ಣ ಸಣ್ಣದಾದ್ರೆ ಓಕೆ, ನಿಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡದು, ಚಿಕ್ಕದ್ ಬೇಕಂದ್ರೆ ಚಿಕ್ಕದು. ಅಂಡ್ ಮುಟ್ಟಿಗೆನು ಮಾಡ್ಕೋಬಹುದು ನೀವು, ಬಾಲ್ಸ್ ಬೇಡ ಅಂದ್ರೆ. ಈಗ ಒಂದ್ ಕಡೆ ಆಲ್ರೆಡಿ ಫ್ರೈ ಮಾಡಕ್ಕೆ ಅಂತ ಎಣ್ಣೆ ಇಟ್ಕೊಂಡಿದೀವಿ. ಸೊ ಡೀಪ್ ಫ್ರೈ ಮಾಡ್ಬೇಕು ಇದನ್ನ. ಈ ತರ ಬಾಲ್ ಮಾಡಿರೋದೆಲ್ಲದನ್ನು ಉಂಡೆ ಮಾಡಿರ್ತೀವಲ್ಲ, ಅದನ್ನೆಲ್ಲ ನೀಟಾಗಿ ಚಂದ ಒಳಗೆ ಹಾಕಿ ಫ್ರೈ ಮಾಡಿ. ಒಂದೊಂದೇ ಸಣ್ಣಕ್ಕೆ ಇಟ್ಕೊಂಡೆ ಫ್ರೈ ಮಾಡಿ, ಇಲ್ಲಾಂದ್ರೆ ತುಂಬಾ ಫಾಸ್ಟ್ ಆಗಿ ಇಟ್ಬಿಟ್ರೆ ಅದು ಒಳಗಡೆ ಎಲ್ಲ ಬೇಯಲ್ಲ. ಸೊ ಮೀಡಿಯಂ ಇರಲಿ, ತುಂಬಾ ಸಣ್ಣಕ್ಕೂ ಬೇಡ ತುಂಬಾ ಜಾಸ್ತಿನೂ ಬೇಡ. ಸೊ ಮೀಡಿಯಂ ಆಗಿ ಇಟ್ಕೊಂಡು ಫುಲ್ ಫ್ರೈ ಮಾಡಿ. ಈಗ ಇನ್ನೊಂದ್ ಕಡೆ ಒಗ್ಗರಣೆಗೆ ಗ್ರೇವಿಗೆ ರೆಡಿ ಮಾಡ್ತಾ ಇದೆಲ್ಲ. ಅದಕ್ಕೆ ಪಲಾವ್ ಎಲೆ, ಆಮೇಲೆ ಒಂದ್ 2 ಏಲಕ್ಕಿ, ಚಕ್ಕೆ, ಮಸಾಲ ಐಟಮ್ಸ್ ಘಮ್ ಬರೋಕೆ, ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ನೀವು ಇದೆಲ್ಲ ಹಾಕಿದ್ರೆ. ಪೌಡ್ರ್ ಏನು ಮಾಡೋದು ಬೇರೆ, ಡೈರೆಕ್ಟ್ ಹಂಗೆ ಹಾಕಿದ್ರೆ ನಡೆಯುತ್ತೆ. ಆಮೇಲೆ ಇದನ್ನ ಹಾಕಿದ ತಕ್ಷಣ ಸಣ್ಣಕ್ಕೆ ಹೆಚ್ಕೊಂಡಿರ್ತೇನೆ, ಚಾಪರಲ್ಲಿ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಈಸಿ ಆಗುತ್ತೆ ಅಂತ. ಅದನ್ನ ಹಾಕ್ತಿದ್ದೀನಿ ಇವಾಗ. ಅದನ್ನ ಹಾಕಿದ್ಮೇಲೆ ರುಬ್ಬಿರೋದನ್ನ ಸ್ವಲ್ಪ ಇದನ್ನ ಫಸ್ಟ್ ಸ್ವಲ್ಪ ಗೋಲ್ಡನ್ ಬರೋ ತರ, ಗೋಲ್ಡನ್ ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗೋ ತರ ನೀಟಾಗಿ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆದ್ಮೇಲೆ ಸ್ವಲ್ಪ ಅದಕ್ಕೆ ಒಂದು ಹಸಿಮೆಣಸಿಕಾಯಿ, ಒಂದು ಸ್ಲಿಟ್ ಮಾಡಿರಂತ ಒಂದ್ 2-3 ಹಸಿಮೆಣಸಿಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ ಮನೇಲಿ ಮಾಡ್ಕೊಂಡಿರೋದ್ರೆ ಅದನ್ನೇ ಹಾಕಿ. ನಾವ್ ಈಸಿ ಆಗ್ಲಿ ಅಂತ ರೆಡಿಮೇಡ್ ಆಗ್ತಾ ಇದೀವಿ. ಮನೇಲಿ ಮಾಡ್ಕೊಂಡಿರೋದು ಸ್ವಲ್ಪ ತರಿ ಇರುತ್ತೆ, ಇನ್ನೂ ಟೇಸ್ಟ್ ಆಗಿರುತ್ತೆ. ನಾವು ಡೈರೆಕ್ಟ್ ಆಗಿ ರೆಡಿಮೇಡ್ ತಂದು ಹಾಕಿದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಗೋಲ್ಡನ್ ಕಲರ್ ಆಗ್ಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕು ಈರುಳ್ಳಿದು, ಅದಕ್ಕೋಸ್ಕರ. ಇನ್ನೊಂದ್ ಕಡೆ ಇಲ್ಲ ಆಲ್ರೆಡಿ ಬಾಲ್ಸ್ ಚೆನ್ನಾಗಿ ಬೇಯ್ತಾ ಇದೆ. ರೆಡಿ ಮಾಡಿರೋದು ನೋಡಿ, ಈ ತರ ಇರುತ್ತೆ ಕನ್ಸಿಸ್ಟೆನ್ಸಿ. ಸೊ ಇವಾಗ ಏನ್ ರುಬ್ಬಿರ್ತೀವಲ್ಲ ಅದನ್ನೆಲ್ಲ ಒಂದ್ಸತಿ ಫುಲ್ ಹಾಕೊಂಡು ಚಂದಾಗಿ ಮಿಕ್ಸ್ ಮಾಡಿ. ಅದು ಕೂಡ ಅದೆಲ್ಲ ಹಸಿದೆ ಹಾಕಿರ್ತೀವಲ್ಲ, ಸೊ ಅದನ್ನ ಸ್ವಲ್ಪ ಹಸಿ ವಾಸನೆ ಎಲ್ಲ ಬಿಟ್ಟು ಎಣ್ಣೆ ಸಪ್ರೇಟ್ ಅದು ಸಪ್ರೇಟ್ ಆಗ್ಬೇಕು. ಅಷ್ಟುವರೆಗೂ ಸ್ವಲ್ಪ ಚಂದ ಫ್ರೈ ಮಾಡಿ ಅದನ್ನ. ಆ ನೀರು ಸ್ವಲ್ಪ ಮಿಕ್ಸಿಯಲ್ಲಿ ಏನಿರುತ್ತಲ್ಲ ಅದು ವೇಸ್ಟ್ ಮಾಡಬೇಡಿ, ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹಾಕಿ. ಏನ್ ಗೊತ್ತಾ, ಯಾವಾಗ್ಲೂ ಸ್ಮೂತ್ ಪೇಸ್ಟ್ ಇರಬೇಕು, ತರಿ ಇದ್ರೆ ಅದು ಗ್ರೇವಿ ಚೆನ್ನಾಗಿರಲ್ಲ. ಸ್ವಲ್ಪ ಫುಲ್ ಫೈನ್ ಪೇಸ್ಟ್ ಮಾಡಿ ಹಾಕಿ, ಓಕೆ? ಇನ್ನು ಸ್ವಲ್ಪ ಖಾರ ಪುಡಿ ಕಲರ್ಗೋಸ್ಕರ ಹಾಕಿದ್ದು. ಸೊ ಅಂದ್ರೆ ಕಲರ್ ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತಲ್ಲ, ಆತರ ಕಲರ್ ಬರ್ಲಿ ಅಂತ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಜಾಸ್ತಿ ಹಾಕಿದೀನಿ. ಇವಳಿಗೆ ಏನಂದ್ರೆ ಖಾರ ಪುಡಿ ಜಾಸ್ತಿ ಇಷ್ಟ, ಅದಕ್ಕೆ ಜಾಸ್ತಿ ಹಾಕ್ಬಿಟ್ಲು. ಬಟ್ ಇದೇನ್ ಖಾರ ಇಲ್ಲ, ಡೋಂಟ್ ವರಿ. ನೀವು ಇಷ್ಟೊಂದು ಹಾಕ್ತಿದೀನಿ ಅಂತ ತಲೆ ಕೆಡಿಸ್ಕೋಬೇಡಿ, ಖಾರ ಏನಿಲ್ಲ, ಜಸ್ಟ್ ಕಲರಿಗೋಸ್ಕರ ಅಷ್ಟೇ ಹಾಕಿದ್ದು ನಾವು. ನಿಮ್ಗೆ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕಿ. ಈಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗ್ತಾ ಇದೆ. ಅದಕ್ಕೊಂದ್ ಸ್ವಲ್ಪ ಮಸಾಲೆ ನಿಮಗೆ ಏನೇನ್ ಬೇಕು ಅಂತ ಹೇಳಿ ಅನ್ಸುತ್ತಾ
ಸ್ವಲ್ಪ ನಾನು ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ಜೊತೆಗೆ. ಅಂಡ್ ಜೀರಾ ಪೌಡರ್ ಆ್ಯಡ್ ಮಾಡಿ. ಈಗ ನೋಡ್ತಾ ಇದ್ದೀರಾ ಫುಲ್ ಗ್ರೇವಿ ರೆಡಿ ಆಯಿತು. ಅದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟು ಸಪ್ರೇಟ್ ಆಗಬೇಕು, ಅವಾಗ ಗ್ರೇವಿ ರೆಡಿ ಆಯಿತು ಅಂತ ಅರ್ಥ. ಚೆನ್ನಾಗಿ ಕುದಿಯೋಕ್ಕಿಡಿ, ಸಿಮ್ಮಲ್ಲಿಡಿ. ಸಿಮ್ಮಲ್ಲಿಟ್ಟು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಸಾಟೆ ಮಾಡಿ ಅದನ್ನು. ಇನ್ನೊಂದು ನೆಕ್ಸ್ಟ್ ಕಡೆ ಇವಾಗ ಒಂದ್ ಕಡೆ ಫುಲ್ ಡೀಪ್ ಫ್ರೈ ಆಗಿರುತ್ತಲ್ಲ ಅದನ್ನ ಅಷ್ಟನ್ನು ಅದ್ರೊಳಗೆ ಹಾಕ್ಬಿಡ್ತೀನಿ. ನೋಡಿ ಬಾಲ್ಸ್ ಎಲ್ಲ ಒಂದೊಂದೇ ಚೆನ್ನಾಗಿ ರೆಡಿ ಆಗಿದೆ. ಇಷ್ಟು ಈ ಕಲರ್ ಇರಬೇಕು ಬಾಲ್ಸ್. ಓಕೆ, ಎಲ್ಲ ಅವಾಗ ಹಾಕಿ ನೋಡಕ್ ಒಂಥರ ಸಖತ್ತಾಗಿರುತ್ತಲ್ಲ, ಒಂಥರ ಗೋಬಿ ಮಂಚೂರಿಯನ್ ತರ ತಿನ್ನಕ್ಕೆ. ನೀವು ಇನ್ನೊಂದೇನ್ ಗೊತ್ತಾ, ಇದನ್ನ ಡೈರೆಕ್ಟ್ ಆಗಿ ವಿತೌಟ್ ಗ್ರೇವಿಗೆ ಹಾಕ್ಲಿಲ್ಲಂಗೆ ಹಂಗೆ ನಾನು ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಯ್ತು, ಅದೇ ಕೊಡು ಮಮ್ಮಿ ಅಂತಿದ್ರು. ಬಟ್ ಹಂಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಸ್ಟಾರ್ಟರ್ ತರಾನು ಯೂಸ್ ಮಾಡ್ಕೋಬಹುದು. ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಮನೇಲಿ ಇರುತ್ತಲ್ಲ ಇದ್ರೆ ಕಟ್ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಕೋರಿಯಂಡರ್ ಇರುತ್ತಲ್ಲ ಕೋರಿಯಂಡರ್ ಕೂಡ ಹಾಕಿ. ಯಾಕೆ ಅಂದ್ರೆ ಕಲರ್ ಚೆನ್ನಾಗಿ ಕಾಣ್ಲಿ ಅಂತ. ಹಂಗೇನಿಲ್ಲ, ರೆಡ್ ಮೇಲೆ ಗ್ರೀನ್ ಕಲರ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಏನ್ ಗೊತ್ತಾ, ಆ ಕಸೂರಿ ಮೇಥಿ ಫ್ಲೇವರೇ ಸಖತ್ತಾಗಿರುತ್ತೆ. ಅಂಡ್ ಕಸೂರಿ ಮೇಥಿ ಹಾಕಿದ್ಮೇಲೆ ಮೇಲ್ಗಡೆ ಕ್ರೀಮ್ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟ್. ಈಗ ನಮ್ಮ ಕೋಫ್ತಾ ರೆಡಿ ಆಗಿದೆ. ಇಲ್ಲಿ ಅಮ್ಮ ಬಿಳಿ ಹೋಳಿಗೆ ರೆಡಿ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಅದ್ರ ಜೊತೆಗೆ ಈ ಕಾಂಬಿನೇಷನ್ ಇವತ್ತು ಹೆಂಗಿರುತ್ತೆ ಅಂತ ತಿಂದ್ಬಿಟ್ಟು ತಿನ್ನಿಸ್ತೀನಿ. ಅವಳಿಗೆ ಹೆಂಗ್ ಅನ್ಸುತ್ತೆ ಕೇಳೋಣ. ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ, ಸೂಪರ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಹೆಂಗ್ ಬಂತು ಅಂತ ಹೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. Until then, Bye.